ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗೊಮ್ಮೆ ಜೊತೆ ಬರುವುದಕ್ಕಾಗಿ ದೇವರು ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ ಮಾಡ್ತೇನೆ. ಈ ದಿನದಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ಒಂದು ವಾಕ್ಯ ನಾವು ಧ್ಯಾನಿಸುವ. ಪ್ರಿಯವುಳ್ಳ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಸಮ್ಮುಖ ಬರುವಂತೆ ನಿನ್ನ ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ. ನಿನ್ನ ವಾಕ್ಯವು ಜೀವವುಳ್ಳ ವಾಕ್ಯ, ಕಾರ್ಯ ಸಾಧಿಸುವಂಥ ವಾಕ್ಯ, ಬಿಡುಗಡೆ ಕೊಡುವಂಥ, ನಿತ್ಯ ಜೀವ ಕೊಡುವಂಥ ವಾಕ್ಯ. ಈ ವಾಕ್ಯಗಳ ಮೂಲಕ ದೇವರೇ, ಪ್ರಿಯ ವೀಕ್ಷಕರ ಜೊತೆಯಲ್ಲಿ ನೀನು ವಿಶೇಷವಾಗಿ ನೀನು ಮಾತನಾಡು. ವಾಕ್ಯಗಳು ಪ್ರತಿಯೊಬ್ಬರನ್ನು ದೇವರ ಈ ದಿನದಲ್ಲಿ ಸಂಧಿಸಲಿ. ವಾಕ್ಯಗಳು ಅನೇಕರ ಅಗತ್ಯತೆಗಳನ್ನು ಸಂಧಿಸಲಿ. ವಾಕ್ಯಗಳು ಅನೇಕರಿಗೆ ಬಿಡುಗಡೆ ತರಲಿ, ಸಮಾಧಾನ ತರಲಿ, ಸಂತೋಷ ಆಶೀರ್ವಾದ ತರಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಈ ವಾಕ್ಯದ ಮೂಲಕ ಬರುವಂಥ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತಾ ಇದ್ದೇನೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ನಿಮಗೋಸ್ಕರ ಒಂದು ವಾಕ್ಯವನ್ನು ನಾನು ಓದ್ತಾ ಇದ್ದೇನೆ. ರೋಮದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಪ್ರಿಯ ವೀಕ್ಷಕರೇ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸುವಂಥ ದೇವರ ವಾಕ್ಯ ಹೇಳ್ತದೆ. ಇವತ್ತು ಒಳ್ಳೆಯದು ಕೆಟ್ಟದು ಈ ವಿಷಯದಲ್ಲಿ ಸ್ವಲ್ಪ ವೇಳೆ ನಾವು ಧ್ಯಾನ ಮಾಡುವ. ಒಳ್ಳೆಯದು ಇದು ದೇವರಿಗೆ ಸಂಬಂಧಪಟ್ಟದು, ಕೆಟ್ಟದು ಇದು ದೇವರಿಗೆ ಸಂಬಂಧಪಟ್ಟದಲ್ಲ. ಯಾಕಂದರೆ ದೇವರು ಕೆಟ್ಟದಕ್ಕೆ ಸಂಬಂಧಿಸಿದವನಲ್ಲ, ದೇವರು ಕೆಟ್ಟವನಲ್ಲ, ಆತನು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುವ ಆತನು. ಇವತ್ತು ಒಳ್ಳೆಯದು ದೇವರಿಂದ ಹುಟ್ಟಿದಂಥ ನಾವು ಒಳ್ಳೆಯದನ್ನು ಮಾಡಬೇಕಂತ ದೇವರ ವಾಕ್ಯ ಹೇಳ್ತದೆ. ಕೆಟ್ಟದಕ್ಕೆ ಸೋತು ಹೋಗದೆ ಒಳ್ಳೆಯದನ್ನು ಮಾಡ್ರಿ ಅಂತ ದೇವರ ವಾಕ್ಯ ಹೇಳ್ತದೆ. ರೋಮದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಾಕ್ಯ ನಾವು ಧ್ಯಾನಿಸುವಾಗ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ. ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ. ಯಾಕಂದರೆ ಒಳ್ಳೆಯದು ದೇವರಿಂದ ಬರ್ತಾ ಇದೆ, ಒಳ್ಳೆಯದು ದೇವರಿಗೆ ಸಂಬಂಧಪಟ್ಟದ್ದು, ಒಳ್ಳೆಯದು ಪರಲೋಕಕ್ಕೆ ಸಂಬಂಧಪಟ್ಟದ್ದು. ಆದರೆ ಕೆಟ್ಟದು ಸೈತಾನಿಗೆ ಸಂಬಂಧಪಟ್ಟದ್ದು. ಇವತ್ತು ದೇವ ಮಕ್ಕಳಾದ ನಾವು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿಯಬೇಕು, ಕೆಟ್ಟತಕ್ಕೆ ಏಸಿಕೊಳ್ಬೇಕು, ಕೆಟ್ಟತಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕು ಅಂತ ಕರ್ತನು ತಾನೇ ಹೇಳ್ತಾ ಇದ್ದಾನೆ. ಪ್ರಿಯ ದೇವ ಮಗುವೆ, ಅನೇಕ ಒಳ್ಳೆಯದನ್ನೇ ಮಾಡುವಾಗ ನಮಗೆ ಅನೇಕ ಕೆಟ್ಟದು ನಮಗಾಗ್ಬೋದು. ಒಳ್ಳೆಯದನ್ನು ಮಾಡುವಾಗ ನಮಗೆದುರಾಗಿ ಬರುವಂಥ ವಿಷಯಗಳೆಲ್ಲ ಕೆಟ್ಟದಾಗಿರ್ಬೋದು. ಆದರೆ ಒಳ್ಳೆಯದು ನಮ್ಮದಿದ್ದರೆ ಕೆಟ್ಟದು ಒಳ್ಳೆಯದಾಗಿ ಮಾರ್ಪಡ್ತಾ ಇದೆ. ಇವತ್ತು ನಾವು ಧ್ಯಾನಿಸುವ, ನಾವು ಯಾಕೆ ಒಳ್ಳೆಯದನ್ನು ಮಾಡಬೇಕು, ಯಾಕೆ ನಾವು ಕ್ರಿಸ್ತನಲ್ಲಿ ಬಂದ ಮೇಲೆ ನಾವು ಯಾಕೆ ಒಳ್ಳೆಯದನ್ನು ಮಾಡಬೇಕು, ಈ 4 ಅಂಶಗಳು ನಿಮ್ಮ ಮುಂದೆ ನಾನು ಹಂಚುವುದಕ್ಕಾಗಿ ಬಯಸ್ತಾ ಇದ್ದೇನೆ. ಒಂದನೇದಾಗಿ, ನಾವು ಯಾಕೆ ಒಳ್ಳೆಯದನ್ನು ಮಾಡಬೇಕು, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಯಾಕೆ ಮಾಡಬೇಕೆಂದು ಹೇಳ್ತಾ ಇದೆ ದೇವರ ವಾಕ್ಯ ಹೇಳ್ತದೆ. ಮೊದಲನೇದಾಗಿ ದೇವರು ಒಳ್ಳೆಯವನು, ಆದುದರಿಂದ ನಾವು ಒಳ್ಳೆಯದನ್ನು ಮಾಡಬೇಕು. 119ನೇ ಕೀರ್ತನೆಯಲ್ಲಿ 68ನೇ ವಾಕ್ಯದಲ್ಲಿ ಭಕ್ತನಾದ ದಾವೀದನು ಈ ರೀತಿ ಬರಿತಾ ಇದ್ದಾನೆ, ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವವನು ಆಗಿದ್ದಿ, ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು ಆಗಿದ್ದಿ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಆತನು. ಆತನಲ್ಲಿ ಕೆಟ್ಟದು ಇಲ್ಲ, ಕೆಟ್ಟದಕ್ಕೆ ಆತನು ಸಂಬಂಧಪಟ್ಟವನಲ್ಲ. ಅನೇಕ ವೇಳೆಯಲ್ಲಿ ನಮಗೆ ಪ್ರೇರೇಪಣೆ ಬರುವುದಾದರೆ, ಪಾಪಕ್ಕೆ ಪ್ರೇರೇಪಣೆ ಬರುವುದಾದರೆ, ಇದು ದೇವರಿಂದ ಬಂದದು ಅಂತ ಹೇಳಲಿಕ್ಕೆ ಆಗೋಲ್ಲ. ಯಾಕಂದರೆ ದೇವರು ಕೆಟ್ಟದಕ್ಕೆ ಪ್ರೇರೇಪಿಸುವನಲ್ಲ, ದೇವರು ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ. ದೇವರು ಒಳ್ಳೆಯವನು, ಆತನು ಕೆಟ್ಟದಲ್ಲಿ ಆತನು ಸಂತೋಷಿಸುವನಲ್ಲ. ದೇವರು ವಾಕ್ಯ ಹೇಳ್ತದೆ, ಕೀರ್ತನೆ 5ನೇ ಅಧ್ಯಾಯ 4ನೇ ವಾಕ್ಯ, ನನ್ನ ದೇವರು ದುಷ್ಟತ್ವದಲ್ಲಿ ಸಂತೋಷಿಸುವನಲ್ಲ, ಕೆಟ್ಟದು ಆತನ ಬಳಿಗೆ ತಂಗಲಾರದು. ಕೇಡನ್ನು ಕೂಡ ನೋಡದ ಅತೀ ಪವಿತ್ರ ದೃಷ್ಟಿಯುಳ್ಳ ಆತನು ನಮ್ಮ ದೇವರಾಗಿದ್ದಾನೆ. ಆತನು ಕೆಟ್ಟದನ್ನು ಯಾವತ್ತೂ ಮಾಡುವವನಲ್ಲ, ನೋಡುವವನಲ್ಲ, ನಮ್ಮಿಂದ ಬಯಸುವವನಲ್ಲ. ಆತನು ಒಳ್ಳೆಯವನು. ಅನೇಕ ವೇಳೆಯಲ್ಲಿ ಅನೇಕ ಸಮಸ್ಯೆಗಳು ನಮಗೆ ಎದುರಾಗಿ ಬಂದಾಗ, ಅನೇಕ ಇಕ್ಕಟ್ಟುಗಳು ನಮ್ಮ ಜೀವಿತದಲ್ಲಿ ಬಂದಾಗ, ದೇವರನ್ನು ಕೆಟ್ಟದನ್ನಾಗಿ ಮಾಡಿದ್ದಾನೆ, ದೇವರನ್ನು ಸಮಸ್ಯೆಗೆ ಗುರಿ ಮಾಡಿದ್ದಾನೆ, ದೇವರು ಈ ಕಷ್ಟಕ್ಕೆ ನನ್ನನ್ನು ತಳ್ಳಿದ್ದಾನೆ ಎನ್ನುವಂಥ ಅನೇಕ ಪ್ರಶ್ನೆಗಳು ನಾವು ದೇವರಿಗೆ ಕೇಳುವುದುಂಟು. ದೇವರೇ, ಯಾಕೆ ನನಗೆ ಕೇಡು ಮಾಡಿದಿ? ದೇವರು ಯಾಕೆ ನಾನು ಇಷ್ಟೆಲ್ಲ ಒಳ್ಳೆಯದನ್ನು ಮಾಡೋದಕ್ಕಾಗಿ ನಾನು ಇದ್ದರೂ ನನಗೆ ಯಾಕೆ ನೀನು ಕೆಟ್ಟದ್ದು ಮಾಡಿದೀಯ ಅಂತ ಅನೇಕ ವೇಳೆಯಲ್ಲಿ ದೇವರನ್ನು ನಾವು ಪ್ರಶ್ನಿಸಿರಬಹುದು. ಆದರೆ ಯೋಬನು ಬರ್ತಾ ಇದ್ದಾನೆ. ಯೋಬನ ಜೀವಿತದಲ್ಲಿ ಅನೇಕ ಶೋಧನೆಗಳು ಯೋಬನು ಹಾದು ಹೋಗ್ತಾ ಇದ್ದಾನೆ. ಯೋಬನ ಜೀವಿತದಲ್ಲಿ ಅನೇಕ ಬಾಧೆಗಳನ್ನು ಯೋಬನು ಹಾದು ಹೋಗ್ತಾ ಇದ್ದಾನೆ. ಆದಾಗಲೂ
ಯೋಬನು ಹೇಳುವಂಥ ಒಂದು ಮಾತನ್ನು ನಾವು ಧ್ಯಾನಿಸುವ. ಯೋಬ 34ನೇ ಅಧ್ಯಾಯದಲ್ಲಿ 10, 11, 12 ಈ 3 ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಹೀಗಿರಲು ಬುದ್ಧಿವಂತರೇ, ನನ್ನ ಮಾತುಗಳನ್ನು ಕೇಳಿರಿ. ದೇವರು ಕೆಟ್ಟದನ್ನು ಮಾಡನೆಂಬ ಯೋಚನೆಯು, ಸರ್ವಶಕ್ತನು ಅನ್ಯಾಯವನ್ನು ನಡೆಸಲೆಂಬ ಭಾವನೆಯು ದೂರವಾಗಲಿ. ಆತನು ಮನುಷ್ಯನಿಗೆ ಅವನ ಕೃತ್ಯದ ಫಲವನ್ನು ತೀರಿಸಿ ಬಿಡುವನು. ಪ್ರತಿಯೊಬ್ಬನು ತನ್ನ ನಡತೆಗೆ ತಕ್ಕಂತೆ ಅನುಭವಿಸ ಮಾಡುವನು. ಹೌದು, ದೇವರು ಕೆಟ್ಟದನ್ನು ನಡೆಸುವುದೇ ಇಲ್ಲ. ಸರ್ವಶಕ್ತನು ನೀತಿಯನ್ನು ಡೊಂಕು ಮಾಡುವುದೇ ಇಲ್ಲ. ದೇವರು ಕೆಟ್ಟದನ್ನು ಮಾಡುವುದೇ ಇಲ್ಲ. ಆತನು ನೀತಿಯನ್ನು ಡೊಂಕು ಮಾಡುವನಲ್ಲ. ಆತನು ನೀತಿ ಉಳ್ಳ ದೇವರು. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಆತನು. ನಾವು ದೇವರಿಗೆ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳಾಗಿ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದೇನೆ. ಒಳ್ಳೆಯ ದೇವರು ಒಳ್ಳೆಯದನ್ನು ಮಾಡುವ ಹಾಗೆ ಒಳ್ಳೆಯ ಮಕ್ಕಳಾದ ನಾವು ಒಳ್ಳೆಯವರಾಗಿ ಜೀವಿಸಬೇಕೆಂದು ಬಯಸ್ತಾ ಇದ್ದೇನೆ. ನಮ್ಮಲ್ಲಿರುವಂಥ ಕೆಟ್ಟತನವನ್ನು ಬಿಟ್ಟು ಒಳ್ಳೆಯದನ್ನು ಮಾಡುವಂತೆ ದೇವರು ನಮಗೆ ಅನೇಕ ವೇಳೆಯಲ್ಲಿ ಎಚ್ಚರಪಡಿಸ್ತಾ ಇದ್ದಾನೆ. ಒಳ್ಳೆಯದು ದೇವರಿಂದ ಉಂಟಾಗುವಂಥದ್ದು, ದೇವರಿಂದ ಬಂದಿದ್ದಂತಾಗಿದ್ದು. ಒಳ್ಳೆಯದು ಮಾಡುವವನು ಅವನು ದೇವರಿಗೆ ಸಂಬಂಧಪಟ್ಟವನು. ಆದರೆ ಕೆಟ್ಟದನ್ನು ಮಾಡುವವನು ಅವನು ದೇವರಿಗೆ ಸಂಬಂಧಪಟ್ಟವನಲ್ಲ. ಕೆಟ್ಟದು ಇದ್ದರೂ ಕೆಟ್ಟದನ್ನು ಹೊರಗಾಗಿ ಒಳ್ಳೆಯದನ್ನು ಹಿಡಿಯುವಂಥ ಕಾರ್ಯಗಳು ನಾವು ಈ ದಿನಗಳಲ್ಲಿ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಯಾಕೆ ಒಳ್ಳೆಯದನ್ನು ಮಾಡಬೇಕೆನ್ನುವುದಾದರೆ, ಒಂದನೇದಾಗಿ ನನ್ನ ದೇವರು ಒಳ್ಳೆಯವನು. ಆತನು ಒಳ್ಳೆಯದನ್ನೇ ಎದುರು ನೋಡ್ತಾ ಇದ್ದಾನೆ, ಒಳ್ಳೆಯದನ್ನೇ ಮಾಡುವ ಆತನು. ಆದುದರಿಂದ ದೇವರ ಮಕ್ಕಳಾದ ನಾವು ಒಳ್ಳೆಯದನ್ನು ಮಾಡಬೇಕೆಂದು ಆತನು ನಮ್ಮಿಂದ ಬಯಸ್ತಾ ಇದ್ದಾನೆ. ಎರಡನೇದಾಗಿ ಆಮೋಸದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯಾಕೆ ನಾವು ಒಳ್ಳೆಯದನ್ನು ಮಾಡಬೇಕು? ಆಮೋಸ 5:14, ಕೆಟ್ಟದನ್ನಲ್ಲ ಒಳ್ಳೆಯದನ್ನು ಅನುಸರಿಸಿರಿ, ಬಾಳುವಿರಿ. ನೀವು ಅಂದುಕೊಂಡಂತೆ ಸೇನಾಧೀಶ್ವರನು ಯೆಹೋವನು ನಿಮ್ಮ ಸಂಗಡ ಇರುವನು. ಕೆಟ್ಟದನ್ನಲ್ಲ ಒಳ್ಳೆಯದನ್ನು ಅನುಸರಿಸಿ, ಒಳ್ಳೆಯದನ್ನು ಮಾಡುವವನ ಸಂಗಡ ದೇವರು ಇರ್ತಾ ಇದ್ದಾನೆ. ಒಳ್ಳೆಯದನ್ನು ಮಾಡುವುದಕ್ಕಾಗಿ ದೇವರು ನಮಗೆ ಕರೆ ಕೊಡ್ತಾ ಇದ್ದಾನೆ. ಇವತ್ತು ಒಳ್ಳೆಯ ದೇವರು ನಮ್ಮ ಸಂಗಡ ಇರಬೇಕಾದ್ರೆ ನಾವು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಬೇಕು. ನಾವು ಯಾಕೆ ಒಳ್ಳೆಯದನ್ನು? ನಮ್ಮ ಸಂಗಡ ದೇವರು ಇರಬೇಕಾದ್ರೆ, ನಾವು ಅಂದುಕೊಂಡಂತೆ ದೇವರು ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ನಡೆಸಬೇಕಾದ್ರೆ, ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ಜಯವನ್ನು ಕೊಡಬೇಕಾದ್ರೆ, ದೇವರು ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ಬಲಪಡಿಸಬೇಕಾದ್ರೆ, ದೇವರು ನಮ್ಮ ಸಂಗಡ ಇದ್ದುಕೊಂಡು ಒಂದು ಬಿಡುಗಡೆ ಜೀವಿತ ಜೀವಿಸುವಂತೆ ಸಹಾಯ ಮಾಡಬೇಕಾದ್ರೆ, ನಾವು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಬೇಕು. ಯಾಕಂದರೆ ದೇವರು ಒಳ್ಳೆಯವನು. ನಾವು ಹೇಳ್ತೇವೆ, ನಾನು ಯಾಕೆ ಕೈ ಬಿಟ್ಟಿದ್ದಿ, ನಾನು ಯಾಕೆ ನನ್ನನ್ನು ನೀನು ನೋಡ್ತಾ ಇಲ್ಲ, ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ. ಪ್ರಿಯ ದೇವ ಮಗುವೆ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡುವ ಸಂಗಡ ದೇವರಿದ್ದಾನೆ. ನಾವೀಗ ನೋಡಿದ್ದೇವೆ, ಕೆಟ್ಟದನ್ನು ಅಲ್ಲ ಒಳ್ಳೆಯದನ್ನು ಅನುಸರಿಸಿರಿ, ಬಾಳುವಿರಿ. ನೀವು ಅಂದುಕೊಂಡಂತೆ ಸೇನಾಧೀಶ ಯೆಹೋವನು ನಿಮ್ಮ ಸಂಗಡ ಇದ್ದಾನೆ. ಯೋಸೇಫನ ವಿರುದ್ಧವಾಗಿ ಅನೇಕ ಕೇಡು ಮಾಡುವುದಕ್ಕಾಗಿ ಆತನ ಅಣ್ಣಂದಿರು ಪ್ರಯತ್ನಿಸಿದರು. ಆತನ ವಿರುದ್ಧ ಒಂದಲ್ಲ ಒಂದು ರೀತಿಯ ಕೇಡುಗಳು ಆತನ ಮೇಲೆ ಬಂತು. ಆತನನ್ನು ಬಾವಿಗೆ ತಳ್ಳಿದರು, ಅಲ್ಲಿಂದ ಇಸ್ಮಾಯಲಿಗೆ ಮಾರಿದರು, ಅಲ್ಲಿಂದ ಪೊಟಿಫೋರನ ಮನೆಯಲ್ಲಿ ಆತನಿಗೆ ಕೆಲಸದಾಳಾಗಿರುವಾಗ ಅಲ್ಲಿ ಕೂಡ ಆತನಿಗೆ ಕೇಡಾಯಿತು. ಪೊಟಿಫೋರನ ಹೆಂಡತಿ ಯೋಸೇಫನ ವಿರುದ್ಧವಾಗಿ ತಪ್ಪಾದ ಒಂದು ಕಾರ್ಯಕ್ಕೆ ಒಳಪಡಿಸುವುದಕ್ಕಾಗಿ ಪ್ರಯತ್ನಿಸಿದರು. ಆದರೂ ಯೋಸೇಫನು ಕೆಟ್ಟದನ್ನು ಮಾಡಲಿಲ್ಲ. ಅವಳು ತನ್ನ ಸಂಗಮಕ್ಕೆ ಬಾ ಅಂತ ಕರೆಯುವಾಗಲೂ ಆತನು ಓಡಿ ಹೋದ. ಪಾಪನು ನಾನು ದೇವರ ಮುಂದೆ ನಾನು ಹೇಗೆ ಪಾಪ ಮಾಡಲಿ, ದೇವರಿಗೆ ಹೆದರಿ ಪಾಪ ಮಾಡದೆ ಪಾಪದಿಂದ ಓಡಿ ಹೋದ ಯೋಸೇಫನು ಸೆರೆಯಲ್ಲಿ ಬಿದ್ದ. ಆದರೂ ಯೆಹೋವನು ಸೆರೆಯಲ್ಲಿ ಯೋಸೇಫನ ಸಂಗಡ ಇದ್ದನಂತ ನಾವು ನೋಡ್ತೇವೆ. ಯಾಕಂದರೆ ಒಂದು ವೇಳೆ ಯೋಸೇಫನು ಕೆಟ್ಟತನ ಮಾಡಿದರೆ ಯೋಸೇಫನ ಸಂಗಡ ದೇವರು ಇರ್ತಿರಲಿಲ್ಲ. ಯೋಸೇಫನು ಒಳ್ಳೆಯದನ್ನು ಮಾಡಿದ ಆತನು ಸೆರೆಯಲ್ಲಿ ಹೋದು ಕೂಡ ದೇವರು ಯೋಸೇಫನ ಸಂಗಡ ಇದ್ದು ಆತನಿಗೆ ಅಲ್ಲಿ ಕೂಡ ಸೆರೆಮನೆ ಯಜಮಾನನ ದಯೆಯನ್ನು ಹುಟ್ಟಿಸುವಂತೆ ಮಾಡಿದ. ಇದು ದೇವರ ಕಾರ್ಯ. ಯಾವಾಗ ನಮ್ಮಲ್ಲಿ ಕೆಟ್ಟನ್ನು ಬಿಟ್ಟು ನಾವು ಒಳ್ಳೆಯದನ್ನು ಮಾಡ್ತಾ ಇದ್ದೇವೆ, ದೇವರು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ಆತನು ಶಕ್ತವಾಗಿ ನಡೆಸಲು ಶಕ್ತನಾಗಿದ್ದಾನೆ. ದೇವರು ನಮ್ಮ ಜೊತೆ ಇದ್ದುಕೊಂಡು ನಮ್ಮಲ್ಲಿ ಮಹಿಮೆ ಕಾರ್ಯಗಳನ್ನು ಮಾಡಿಸುವನಾಗಿದ್ದಾನೆ. ದೇವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮ್ಮ ತಲೆಯನ್ನು ಮೇಲೆ ಕೆತ್ತುವಂತೆ ಮಾಡುವನಾಗಿದ್ದಾನೆ. ಸೌಲನು ದಾವೀದನಿಗೆ ವಿರುದ್ಧವಾಗಿ ಅನೇಕ ರೀತಿಯ ಕೆಟ್ಟದನ್ನು ಮಾಡಲಿಕ್ಕೆ ಯೋಚನೆ ಮಾಡಿದ.
ಆದರೂ ದಾವೀದನು ಸೌಲನಿಗೆ ಕೇಡು ಮಾಡಲಿಲ್ಲ. ಅವನ ಕೈಗೆ ಸಿಕ್ಕಿ ಬಿದ್ದರು, ಅನೇಕ ವಾರ್ತಿ ಆತನ ಕೈಗೆ ಸಿಕ್ಕಿ ಬಿದ್ದರು, ಆತನಿಗೆ ಯಾವ ಹಾನಿ ಮಾಡಲಿಲ್ಲ. ಆದುದರಿಂದ ದೇವರು ಸೌಲನನ್ನು ಬಿಟ್ಟು ದಾವೀದನ ಸಂಗಡ ಇದ್ದರು. ಕೆಟ್ಟದನ್ನು ಮಾಡುವ ಸೌಲನ ಸಂಗಡ ದೇವರು ಇರಲಿಕ್ಕೆ ಬಯಸಲಿಲ್ಲ. ಒಳ್ಳೆಯದನ್ನು ಮಾಡುವ ದಾವೀದನ ಸಂಗಡ ಇದ್ದುಕೊಂಡು ದಾವೀದನು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ದೇವರು ನಡೆಸಿದ. 2 ಸಾಮ್ಯದಲ್ಲಿ 5ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ನಾವು ಹೀಗೆ ಧ್ಯಾನ ಮಾಡ್ತಾ ಇದ್ದೇವೆ. ಸೇನಾಧೀಶ್ವರ ಯೆಹೋವನು ಅವನ ಸಂಗಡ ಇದ್ದುದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. 2 ಸಾಮ್ಯಲ 5ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನೋಡ್ತಾ ಇವೆ. ಸೇನಾಧೀಶ್ವರ ಯೆಹೋವ ದೇವರು ದಾವೀದನ ಸಂಗಡ ಇದ್ದುದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದ. ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ದೇವರು ಮೇಲಕ್ಕಿಂದ ಮೇಲಕ್ಕೆ ತೆಗೆದು ಉನ್ನತಿಯಿಂದ ಉನ್ನತಿಗೆ ನಡೆಸುವನಾಗಿದ್ದಾನೆ. ನಮ್ಮನ್ನು ಅಭಿವೃದ್ಧಿ ಪಡಿಸುವನಾಗಿದ್ದಾನೆ. ಯಾಕಂದರೆ ನಮ್ಮ ದೇವರು ಅಭಿವೃದ್ಧಿ ಪಡಿಸುವ ದೇವರು. ನಮ್ಮ ದೇವರು ನಮ್ಮನ್ನು ಮೇಲಕ್ಕೆ ಎತ್ತುವಂತಹ ದೇವರು. ವೈರಿಗಳ ಮುಂದೆ ತಲೆ ಎತ್ತುವಂತೆ ಮಾಡುವಂಥ ದೇವರು. ನಮ್ಮನ್ನು ತಳ್ಳುವಂಥ ದೇವರಲ್ಲ. ಸರ್ವಶಕ್ತ ದೇವರು ಈ ಬುದ್ಧದಲ್ಲಿ ದಾವೀದನ ಸಂಗಡ ಇದ್ದರಿಂದ ದಾವೀದನ ಅಭಿವೃದ್ಧಿವಂತ ಇದ್ದ. ಯಾಕಂದರೆ ದಾವೀದನು ಕೆಟ್ಟದನ್ನು ಮಾಡೋದಕ್ಕಾಗಿ ಯೋಚನೆ ಮಾಡಲಿಲ್ಲ. ಒಳ್ಳೆಯ ದೇವರು ಒಳ್ಳೆಯದನ್ನು ಮಾಡುವ ಹಾಗೆ ದಾವೀದನು ಒಳ್ಳೆಯನಾಗಿ ಜೀವಿಸುವುದರಿಂದ ಸೌಲನು ಕೈಗೆ ಸಿಕ್ಕಿ ಬಿದ್ದರೂ ಕೂಡ ದಾವೀದನು ದೇವರಿಗೆ ಭಯಪಟ್ಟು ಜೀವಿಸಿದಿಂದ ದಾವೀದನ ಸಂಗಡ ದೇವರಿದ್ದನು. 2ನೇ ಅಂಶ. 3ನೇ ಅಂಶ, ನಾವು ಯಾಕೆ ಒಳ್ಳೆಯದನ್ನು ಮಾಡಬೇಕು? ಯಾಕೋಬ 4ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ನಾವು ಧ್ಯಾನ ಮಾಡುವ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೆ ಒಳಗಾಗಿದ್ದಾನೆ. ಒಳ್ಳೆಯದನ್ನು ಮಾಡಬೇಕೆಂದು ತಿಳಿಯದೆ ಕೆಟ್ಟದು ಮಾಡುವುದಾದರೆ ನಾವು ಪಾಪ ಮಾಡುವರಾಗಿದ್ದೇವೆ. ಆದುದರಿಂದ ನಾವು ಒಳ್ಳೆಯದನ್ನು ಮಾಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಸ್ತೋತ್ರವಲ್ಲ. ಕೆಟ್ಟದನ್ನು ಮಾಡುವವನು ದೇವರಿಗೆ ಸಂಬಂಧಪಟ್ಟವನಾಗಿರುವುದಿಲ್ಲ. ಅನೇಕ ವೇಳೆಯಲ್ಲಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸಿದರು. ದೇವರ ವಾಕ್ಯ ನಮ್ಮ ಜೊತೆಯಲ್ಲಿ ಮಾತನಾಡಿದರು. ಅನೇಕರು ಈ ದಿನಗಳಲ್ಲಿ ಒಳ್ಳೆಯದನ್ನು ಕಿವಿಗೆ ಹಾಕಿಕೊಳ್ಳದೆ ಕೆಟ್ಟದನ್ನೇ ಮಾಡುವಂತಕ್ಕಾಗಿ ಅನೇಕರು ಉತ್ಸಾಹವುಳ್ಳವರಾಗಿದ್ದಾರೆ. ಆದರೆ ಪ್ರಿಯ ದೇವ ಮಗುವೆ, ದೇವರು ಒಳ್ಳೆಯವನು. ನಿನ್ನ ಕರೆದಂಥ ದೇವರು ಒಳ್ಳೆಯವನು. ಆತನು ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ. ಆತ ನಿನ್ನ ಜೊತೆಯಲ್ಲಿ ಇದ್ದುಕೊಂಡು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಬೇಕಾದ್ರೆ ನಿನ್ನಲ್ಲಿರುವಂಥ ಕೆಟ್ಟತನವನ್ನು ತೊಲಗಿ ಹಾಕು. ನಿನ್ನುವಂಥ ಕೆಟ್ಟತನವನ್ನು ಹೊರಗಾಕು. ಆಗಲೇ ದೇವರು ನಿನ್ನಲ್ಲಿದ್ದುಕೊಂಡು ನಿನ್ನನ್ನು ಉನ್ನತಕ್ಕೆ ನಡೆಸುವನಾಗಿದ್ದಾನೆ. ಯಾಕಂದರೆ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಮಾಡದೇ ಇದ್ದರೆ ಆತನು ಪಾಪವನ್ನು ಮಾಡುವನಾಗಿದ್ದಾನೆ. ನಾವು ಸಾಮಾನ್ಯವಾಗಿ ದೇವರು ನಮಗೆ ಒಳ್ಳೆಯದನ್ನು ಮಾಡಿದ್ದಾನೆ. ಇವತ್ತು ನಾವು ಇನ್ನೂ ಅನೇಕರಿಗೆ ಒಳ್ಳೆಯದನ್ನು ಮಾಡಬೇಕೆಂದು ಬಯಸ್ತಾ ಇದ್ದಾನೆ. ಇವತ್ತು ಒಳ್ಳೆಯದನ್ನು ಮಾಡುವುದರಿಂದ ನಾವು ದೇವರ ಮಕ್ಕಳೆಂದು ಸಾಕ್ಷೀಕರಿಸಬಹುದು. ನಾವು ಒಳ್ಳೆಯದನ್ನು ಮಾಡುವುದರಿಂದ ಸರ್ವಶಕ್ತ ದೇವರು ನನ್ನ ಜೊತೆ ಇದ್ದಾನೆ ಅಂತ ನಾವು ಸಾಕ್ಷೀಕರಿಸಬಹುದು. ನಾವು ಒಳ್ಳೆಯದನ್ನು ಮಾಡುವುದರಿಂದ ದೇವರ ನಾಮವನ್ನು ಮಹಿಮೆ ಪಡಿಸಬಹುದು. ಒಳ್ಳೆಯದನ್ನು ಮಾಡುವುದರಿಂದ ಪರಲೋಕ ರಾಜ್ಯವು ನಮ್ಮದೇ ಅಂತ ಹೇಳಿಕೊಳ್ಬಹುದು. ಇವತ್ತು ಯಾಕಂದರೆ ಒಳ್ಳೆಯದು ಆತನಿಗೆ ಸಂಬಂಧಪಟ್ಟದ್ದು, ಒಳ್ಳೆಯದು ಪರಲೋಕಕ್ಕೆ ಸಂಬಂಧಪಟ್ಟದ್ದು, ಒಳ್ಳೆಯದು ಆತನಲ್ಲೇ ಇದೆ. ದೇವನ ಸ್ತೋತ್ರವಾಗಲಿ. ಒಳ್ಳೆಯದನ್ನು ಮಾಡುವಾಗ ಖಂಡಿತವಾಗಿಯೂ ದೇವರು ನಮ್ಮನ್ನು ಬಿಟ್ಟು ಹೋಗಲ್ಲ, ನಮ್ಮ ಜೊತೆ ಇರ್ತಾನೆ. ಆದರೆ ಕೆಟ್ಟದು ಆತನಲ್ಲಿ ತಂಗುವುದಿಲ್ಲ. ಆತನು ಮಾಡುವಾಗ ಆತನು ನಮ್ಮಿಂದ ದೂರವಾಗಬಹುದು. ದೇವನ ಸ್ತೋತ್ರವಾಗಲಿ. 4ನೇ ಅಂಶ ನಾವು ಇವತ್ತು ಧ್ಯಾನ ಮಾಡುವ, ಆತನು ಒಳ್ಳೆ ಪ್ರತಿಫಲ ಕೊಡಬೇಕಾದ್ರೆ ನಾವು ಒಳ್ಳೆಯದನ್ನು ಮಾಡಬೇಕಾಗಿದೆ. ಸ್ತೋತ್ರವಾಗಲಿ. ಇವತ್ತು ಸ್ತೋತ್ರವಾಗಲಿ. ನಾವು ಮಾಡುವಂಥ ಪ್ರತಿಯೊಂದಕ್ಕೆ ಒಂದು ಪ್ರತಿಫಲ ಇದೆ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಪ್ರತಿಫಲ, ಕೆಟ್ಟದನ್ನು ಮಾಡಿದರೆ ಕೆಟ್ಟ ಪ್ರತಿಫಲ. ಒಳ್ಳೆಯದನ್ನು ಮಾಡುವನಿಗೆ ಒಳ್ಳೆ ಪ್ರತಿಫಲ ಅಂತ ದೇವರ ವಾಕ್ಯ ನಾವು ನೋಡ್ತಾ ಇದ್ದೇವೆ. ಸ್ತೋತ್ರವಾಗಲಿ. ಒಳ್ಳೆಯ ಮರ ಒಳ್ಳೆಯದಾದರೆ ಅದರ ಫಲ ಕೂಡ ಒಳ್ಳೆಯದಾಗುತ್ತೆ ಅಂತ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾವು ಒಳ್ಳೆಯದಾದರೆ ನಮ್ಮ ಜೀವಿತ ಇರುವಂತಹ ಎಲ್ಲ ಫಲಗಳು ಒಳ್ಳೆಯದಾಗಿ ಅನೇಕರಿಗೆ ಆಶೀರ್ವಾದವಾಗಿ ಅನೇಕರಿಗೆ ಪ್ರಯೋಜನಕಾರಿಯಾಗಿರಬಹುದು. ಒಂದು ವೇಳೆ ಕೆಟ್ಟದು ನಮ್ಮಲ್ಲಿದ್ದರೆ ಅದು ಅನೇಕರಿಗೆ ಕೇಡಾಗಿ ಪರಿಣಿಸಬಹುದು. ಅದು ಅನೇಕರಿಗೆ ಆಶೀರ್ವಾದವಿಲ್ಲದೆ ಇರುವುದಕ್ಕಾಗಿ ಕಾರಣವಾಗಿರಬಹುದು. ಪ್ರಿಯ ದೇವ ಮಗುವೆ, ಒಳ್ಳೆಯ ಮರ ಒಳ್ಳೆಯ ಫಲವನ್ನೇ ಕೊಡ್ತದೆ. ಆದರೆ ಕೆಟ್ಟ ಫಲ ಹುಳುಕು ಫಲವನ್ನು ಕೊಡ್ತಾ ಇದೆ. ಸ್ತೋತ್ರವಾಗಲಿ. ನಾವು ಒಳ್ಳೆಯದನ್ನು ಮಾಡದಂತೆ ಅನೇಕ ತಡೆಗಳು ನಮ್ಮ ಜೀವಿತದಲ್ಲಿ ಇರಬಹುದು. ಇವತ್ತು ಒಳ್ಳೆಯದನ್ನು ಮಾಡದಂತೆ ಯಾವ ಅಡ್ಡಿ ಇದೆ ಅದನ್ನು ದೇವರಿಗೆ ಹೇಳುವ, ದೇವರೇ ನಾನು ಇವತ್ತು ಒಳ್ಳೆಯದನ್ನು ಮಾಡಬೇಕೆಂದು ಬಯಸ್ತಾ ಇದ್ದೇನೆ. ಆದರೆ
ಒಳ್ಳೆಯದನ್ನು ಮಾಡಲಿಕ್ಕೆ ನನ್ನಿಂದ ಆಗಲ್ಲ. ಪೌಲನು ಅದನ್ನೇ ಹೇಳ್ತಾ ಇದ್ದಾನೆ, ನನ್ನಲ್ಲಿ ನೆಲೆಸಿರುವಂತಹ ಪಾಪವೇ ಇವತ್ತು ನಾನು ಒಳ್ಳೆಯದನ್ನು ಮಾಡದಂತೆ ನನ್ನನ್ನು ತಡೆಯಾಗ್ತಾ ಇದೆ. ನಾನು ಒಳ್ಳೆಯದನ್ನು ಮಾಡಬೇಕೆಂದು ಬಯಸ್ತಾ ಇದ್ದೇನೆ, ಆದರೂ ನನಗೆ ಒಳ್ಳೆಯದು ಆಗ್ತಾ ಇಲ್ಲ. ನಾನು ಒಳ್ಳೆಯದನ್ನು ಮಾಡಬೇಕೆಂದು ಬಯಸಿದ್ರು ನನ್ನಿಂದ ಒಳ್ಳೆಯದಾಗಲ್ಲ, ಅದರ ಬದಲಾಗಿ ಕೀಡೆ ಆಗುತ್ತೆ. ಯಾಕೆ ಸ್ತೋತ್ರವಾಗಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 7ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ನಾವು ನೋಡಿದಾದ್ರೆ, ಆ ಅಸಹ್ಯವಾದುದನ್ನು ಮಾಡುವವ ನೀನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡ್ತಾ ಇದ್ದಾನೆ. ನನ್ನಲ್ಲಿ ಅಂದರೆ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದನ್ನು ವಾಸವಾಗಿಲ್ಲವೆಂದು ನನಗೆ ತಿಳಿದರೆ, ಒಳ್ಳೆಯದನ್ನು ಮಾಡುವುದಕ್ಕೂ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು. ಒಳ್ಳೆಯದನ್ನು ಮಾಡೋದಕ್ಕೆ ಮನಸ್ಸುಂಟು, ಅದು ನನ್ನಿಂದ ಆಗಲು. ಯಾಕಂದರೆ ನಮ್ಮ ಒಳಗಿರುವಂಥ ಕೆಟ್ಟತನ ಎಂಬ ಪಾಪವು ಇವತ್ತು ನಮ್ಮನ್ನು ಕೆಟ್ಟದನ್ನಾಗಿ ನಡೆಸ್ತಾ ಇದೆ. ನಮ್ಮ ಒಳಗಿರುವಂಥ ಕೆಟ್ಟದ್ದು ಕೆಟ್ಟದನ್ನಾಗಿ ಮಾಡ್ತದೆ, ನಮ್ಮಲ್ಲಿರುವಂಥ ಒಳ್ಳೆಯದನ್ನಾಗಿ ಮಾಡಿಸ್ತಾ ಇದೆ. ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತೀವಿ, ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನು ಮಾಡುವನಾಗಿದ್ದೇನೆ. ಮಾಡಬಾರದೆನ್ನುವಂಥ ಕೆಲಸವನ್ನು ಇನ್ನೂ ಮಾಡಿದರೆ ಅದನ್ನು ನಾನು ಮಾಡಿಲ್ಲ, ಅದನ್ನು ಮಾಡುವವನು ನಾನಲ್ಲ, ಬದಲಾಗಿ ನನ್ನಲ್ಲಿ ನೆಲೆಗೊಂಡಿರುವ ಪಾಪ ಅನ್ನುವಂಥ ಭಕ್ತನ ಹೇಳ್ತಾ ಇದ್ದಾನೆ. ಒಳ್ಳೆಯದನ್ನು ಮಾಡಬೇಕೆಂಬ ಮನಸ್ಸು ನನ್ನಲ್ಲಿದೆ, ಆದರೆ ನನ್ನಲ್ಲಿ ಇವತ್ತು ಒಳ್ಳೆಯದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನನ್ನಲ್ಲಿರುವಂತಹ ನೆಲೆಗೊಂಡಿರುವಂತಹ ಪಾಪವೇ ನನ್ನನ್ನು ಕೆಟ್ಟತನಕ್ಕೆ ನಡೆಸ್ತಾ ಇದೆ. ನನ್ನ ಒಳಗಿರುವಂತಹ ಪಾಪವೇ, ಕೆಟ್ಟತನವೇ ಇವತ್ತು ನನ್ನ ಕೆಟ್ಟತನಾಗಿ ನಡೆಸ್ತಾ ಇದೆ. ಪ್ರಿಯ ದೇವ ಮಗುವೆ, ನಿನ್ನ ನೆಲೆಗೊಂಡಿರುವಂತಹ ಪಾಪವು, ನೀವು ಪಶ್ಚಾತ್ತಾಪ ಪಡದ ಪಾಪ, ನೀನು ಮಾನಸಾಂತರ ಪಡೆದ ಪಾಪವು ನಿನ್ನನ್ನು ಇವತ್ತು ಕೆಟ್ಟ ಸ್ಥಿತಿಗೆ ತರಿಸ್ತಾ ಇದೆ, ಕೆಟ್ಟ ಹೀನ ಸ್ಥಿತಿಗೆ ತರಿಸ್ತಾ ಇದೆ. ನಿನ್ನಲ್ಲಿರುವಂಥ ಅವಿಧೇಯತನವು ನಿನ್ನನ್ನು ಕೆಟ್ಟದನ್ನಾಗಿ ರೂಪಿಸ್ತಾ ಇದೆ. ನೀನು ಒಳ್ಳೆಯ ಮರವಾಗಿದ್ದಾದರೆ ನಿನ್ನಿಂದ ಒಳ್ಳೆಯ ಫಲವನ್ನು ಇವತ್ತು ಹುಡುಕಬಹುದು. ಒಳ್ಳೆಯ ಫಲವನ್ನು ದೇವರು ಎದುರು ನೋಡುವಂತೆ ಆಶೀರ್ವಾದವಾಗಿ ದೇವರನ್ನು ನಡೆಸಬಹುದು. ಇವತ್ತು ಕೆಟ್ಟ ಮರವು ಕೆಟ್ಟ ಫಲವನ್ನು ತರ್ತದೆ, ಆದರೆ ಒಳ್ಳೆ ಮರವು ಒಳ್ಳೆ ಫಲವನ್ನು ಕೊಡ್ತಾ ಇದೆ. ದೇವ ಮಗುವೆ, ಇವತ್ತು ಒಳ್ಳೆಯದಕ್ಕಾಗಿ, ಒಳ್ಳೆಯ ಪ್ರತಿಫಲಕ್ಕಾಗಿ ದೇವರನ್ನ ಹುಡುಕುವ. ಯಾಕಂದರೆ ದೇವರ ವಾಕ್ಯ ಮೀಕ ಗ್ರಂಥದಲ್ಲಿ ನಾವು 6ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ, ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತಿ ತೋರಿಸುವುದು, ದೇವರಿಗೆ ನಮ್ರವಾಗಿ ನಡ್ಕೊಳ್ಳುವುದು, ಇಷ್ಟನ್ನೇ ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾನೆ. ಸ್ತೋತ್ರವಾಗಲಿ. ಒಳ್ಳೆಯದು ಕೆಟ್ಟದು ಎಂಬ ಭೇದವನ್ನು ನಾವು ತಿಳಿದುಕೊಂಡು ಒಳ್ಳೆಯದನ್ನು ನಮ್ಮಲ್ಲಿ ಇಟ್ಟುಕೊಳ್ಳುವುದಾದರೆ ನಮ್ಮಲ್ಲಿರುವಂಥ ಕೆಟ್ಟತನವು ನಮ್ಮಲ್ಲಿ ನಿಲ್ಲುವುದಿಲ್ಲ. ನಮ್ಮಲ್ಲಿ ಒಳ್ಳೆತನದಿಂದ ನಮ್ಮಲ್ಲಿರುವಂಥ ಕೆಟ್ಟತನವನ್ನು ನಾವು ಹೊರದೂಡಬಹುದು. ಮಾತ್ರವಲ್ಲದೆ ಒಳ್ಳೆಯದನ್ನು ನಿರೀಕ್ಷಿಸಿ ದೇವರಿಂದ ಒಳ್ಳೆಯನೆನಿಸಿಕೊಂಡು ಕರ್ತನಿಂದ ಆಶೀರ್ವಾದ ಉಳ್ಳವರಾಗಿ, ಕರ್ತನಿಂದ ಒಂದು ಜಯದ ಜೀವಿತ ಉಳ್ಳವರಾಗಿ, ಒಂದು ಆಶೀರ್ವಾದಪಟ್ಟ ಜೀವಿತವನ್ನು ಜೀವಿಸಲಿಕ್ಕಾಗಿ ನಮಗೆ ಸಾಧ್ಯ. ಹಾಗಾದರೆ ಒಳ್ಳೆಯದು ದೇವರಿಗೆ ಸಂಬಂಧಪಟ್ಟದು, ಕೆಟ್ಟದು ದೇವರಿಗೆ ಸಂಬಂಧಪಟ್ಟನಲ್ಲ, ಸೈತಾನಿಗೆ ಸಂಬಂಧಪಟ್ಟದು. ಅದು ಪಾಪಕ್ಕೆ ಸಂಬಂಧಪಟ್ಟದು, ಅದು ದೇವರಿಂದ ದೂರ ಮಾಡುವಂಥದ್ದು. ಒಳ್ಳೆಯದು ದೇವರಿಗೆ ಹತ್ತಿರ ಸರಿಸುವಂಥದ್ದು, ಆದರೆ ಕೆಟ್ಟದು ದೇವರಿಂದ ದೂರ ಮಾಡುವಂಥದ್ದು. ಇವತ್ತು ದೇವರಿಂದ ದೂರ ಮಾಡುವಂಥ ಕಾರ್ಯಗಳು ನಮಗೆ ಬೇಕಾ? ದೇವರಿಂದ ಇನ್ನೂ ಹತ್ತಿರವಾಗುವಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬೇಕಾ? ದೇವರಲ್ಲಿ ಒಂದಾಗುವಂಥ ಕಾರ್ಯಗಳು ಬೇಕಾ? ಅಥವಾ ದೇವರಿಂದ ಬೇರ್ಪಡಿಸುವಂಥ ಕಾರ್ಯಗಳು ನಮಗೆ ಬೇಕಾ? ಇವತ್ತು ಧ್ಯಾನ ಮಾಡುವ ಪ್ರಿಯ ವೀಕ್ಷಕರೇ, ಇವತ್ತು ಕೆಟ್ಟದು ನಮ್ಮ ಜೀವಿತವನ್ನು ಬಿಟ್ಟು ಹೋಗಲಿ. ಒಳ್ಳೆಯದಾಗಿ ಇರುವಂತಹ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ. ಒಂದು ನಿಮಿಷ ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥಿಸುವ. ಪ್ರೀತಿಯುಳ್ಳ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ನಿನ್ನ ಸನ್ನಿಧಿ ಬರುವಂತೆ ನಿನ್ನ ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ ದೇವ. ನೀನು ಒಳ್ಳೆಯ ದೇವರು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನು ದೇವ. ಈ ವಾಕ್ಯ ಕೇಳಿದ ಪ್ರತಿಯೊಬ್ಬ ಜೀವಿತದಲ್ಲೂ ಕೂಡ ನಿನ್ನ ಒಳ್ಳೆತನಗಳು ತುಂಬಿ ತುಳುಕಲಿ. ಒಳ್ಳೆತನಕ್ಕೆ ದೇವರೇ ನೀನು ಮೂಲ ಕಾರಣ. ಒಳ್ಳೆತನವು ನಿನ್ನಿಂದ ಇದೆ, ಕೆಟ್ಟದು ನೀನಲ್ಲಿಲ್ಲ ಸ್ವಾಮಿ ಕರ್ತನೆ. ಇದನ್ನಿರುವಂತಹ ಪ್ರತಿಯೊಂದು ಆತ್ಮಗಳಲ್ಲಿರುವಂತಹ ಕೆಟ್ಟತನವು ತೊಲಗಿ ಹೋಗಲಿ. ಒಳ್ಳೆತನ ತುಂಬಿಸಿ ಒಂದು ಆಶೀರ್ವಾದವುಳ್ಳ ಜೀವಿತ ಜೀವಿಸಲಿಕ್ಕಾಗದ ಕೃಪೆ ಸಹಾಯವು ಪರಲೋಕವೇ ನಿನ್ನಿಂದ ಉಂಟಾಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.